ರುಕ್ಕು, ಥ್ಯಾಂಕ್ ಯು ವೆರಿ ಮಚ್ ಕಣಮ್ಮ. ಯಾಕೆ ಮೇಡಮ್? ಕೃಷ್ಣನ್ ಪರವಾಗಿ ನಮ್ಮ ಅಣ್ಣನ ಹತ್ರ ಹೋಗಿ ಮಾತಾಡಿದ್ಯಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಕಣಮ್ಮ. ನನಗೇನು ಸರಿ ಅನ್ನಿಸ್ತೋ ಅದನ್ನೇ ಮಾಡಿದೆ ಮೇಡಮ್. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಬಹುಶಃ. ಇಲ್ಲ ರುಕ್ಕು, ಇಲ್ಲ. ಚಿಕ್ಕ ವಯಸ್ಸಿಂದ ನಾನು ಕೃಷ್ಣನ್ಗೆ ತಾಯಿಯಾಗಿ ಮಾತ್ರ ಇದ್ದೀನಷ್ಟೆ. ಎಷ್ಟೋ ವಿಚಾರಗಳಲ್ಲಿ ಕೃಷ್ಣನ್ ಪರವಾಗಿ ಅಣ್ಣನ ಹತ್ರ ಹೋರಾಟ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ, ಮಾತಾಡಿದ್ದೀನಿ, ಊಟ ಬಿಟ್ಟಿದ್ದೀನಿ, ಕೊನೆಗೆ ಮನೆನೂ ಬಿಟ್ಟಿದ್ದೀನಿ. ಆದರೆ ನಾನು ಮಾಡಿದ ಪ್ರಯತ್ನ ಯಾವುದು ಫಲಿಸ್ಲಿಲ್ಲ. ಎಲ್ಲ ವಿಷಯದಲ್ಲೂ ನಾನು ಸೋತು ಹೋಗ್ಬಿಟ್ಟೆ. ಆದರೆ ನೀನು ಅಣ್ಣನ ಹತ್ರ ಹೋಗಿ ಮಾತಾಡಿದ್ಯಲ್ಲ, ರೂಮಿಗೆ ಹೋಗಿ 10 ನಿಮಿಷದಲ್ಲಿ 30 ವರ್ಷ ನಾನು ಮಾಡೋಕ್ಕಾಗದೇ ಇರೋದನ್ನ ನೀನು ಮಾಡಿದ್ಯಾ ರುಕ್ಕು. ತುಂಬ ಥ್ಯಾಂಕ್ಸ್ ಕಣಮ್ಮ, ತುಂಬ ಥ್ಯಾಂಕ್ಸ್. ಮೇಡಮ್, ನೀವು ಅವನ್ನ ತುಂಬ ಪ್ರೀತಿಸ್ತೀರ. ಅವನ ವಿಷಯದಲ್ಲಿ ಅಳ್ದು ತೂಗಿ ಲೆಕ್ಕಾಚಾರ ಹಾಕಿ ಮಾತಾಡಿದ್ರೆ ಆಗೋದಿಲ್ಲ ಅನ್ಸುತ್ತೆ. ಅದಕ್ಕೆ ನಿಮಗೆ ಒಪ್ಸೋದ್ರಲ್ಲಿ ಕಷ್ಟ ಆಗಿರ್ಬೋದು. ಎಲ್ಲರಿಗೂ ನಮ್ಮ ಕೃಷ್ಣನ ಇಡೀ ಪ್ರಪಂಚ ಹೇಗೆ ನೋಡುತ್ತೆ ಗೊತ್ತಾ? ಅವ್ನು ದಾಂಧಲೆ ಮಾಡ್ತಾನೆ, ಗಲಾಟೆ ಮಾಡ್ತಾನೆ, ಕತ್ತೆಲ್ಲ ಮಾಡ್ತಾನೆ ಅಂತಾನೆ ಅನ್ಕೊಂಡಿದ್ದೆ. ಆದರೆ ನೀನೊಬ್ಬನೇ ನೋಡು, ಅವನಲ್ಲಿರೋ ಮುಗ್ಧತೆನ ನೋಡಿದ್ಯಾ? ಇವತ್ತು ನೀನು ಮಾಡಿರೋದು ಚಿಕ್ಕ ವಿಷಯ ಅಲ್ಲಮ್ಮ, ಚಿಕ್ಕ ವಿಷಯ ಅಲ್ಲ. ಕೃಷ್ಣ ತುಂಬ ಒಳ್ಳೆ ವ್ಯಕ್ತಿ. ಅವನು ಹೊರಗಡೆಯಿಂದ ನೋಡೋದಕ್ಕೆ ಗಲಾಟೆ ಗಲಭೆ ಮಾಡ್ಕೊಂಡಿರ್ಬೋದು, ಆದರೆ ಒಳಗೆ ಮಗು ಅವನು. ಅಂಥವ್ರಿಗೆ ಒಳ್ಳೇದಾಗಲೇಬೇಕಲ್ವಾ? ಸರಿ, ನನಗೆ ತುಂಬ ಕೆಲಸ ಇದೆ, ನಾನು ಹೊರಡ್ತೀನಿ ಮೇಡಮ್.